ಹಾಯ್ ಎಲ್ರಿಗೂ. ಲಾಸ್ಟ್ ಟೈಮ್ ನಾನೊಂದು ಕ್ಯಾಪ್ಸಿಕಮ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ. ಲಾಸ್ಟ್ ಟೈಮ್ ಒಂದು ಸಣ್ಣ ಗಿಡಗಳಿರಬೇಕಾದ್ರೆ ಆ ವಿಡಿಯೋಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿತ್ತು. ಅದೇ ರೀತಿ ಸುಮಾರಷ್ಟು ಜನ ರೈತರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಡಿ ಅಂತ ಕೂಡ ಹೇಳಿದ್ರು. ಅದಕ್ಕೋಸ್ಕರ ಆ ಒಂದು ಸಿರೀಸ್ ಅನ್ನ ಕಂಪ್ಲೀಟ್ ಆಗಿ ಆ ಒಂದು ವಿಡಿಯೋನ ಈ ಒಂದು ಕ್ಯಾಪ್ಸಿಕಮ್ ಬೆಳೆಯನ್ನ ಏನು ಸಣ್ಣ ಗಿಡದಿಂದ ಅದು ಕೊಯ್ಲಿಗೆ ಬರೋ ತನಕ ಯಾವ ರೀತಿ ಮೇಂಟೈನ್ ಮಾಡಬೇಕು, ಯಾವೆಲ್ಲ ಖರ್ಚು ವೆಚ್ಚಗಳು ತಗುಲುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಡಿಸೈಡ್ ಮಾಡಿ ಈಗ ಒಂದು ಈಗಿರ್ತಕ್ಕಂಥ ಗಿಡಗಳಿಗೆ ಆಗಿರ್ತಕ್ಕಂಥ ಗಿಡಗಳಿಗೆ ತುಂಬಾ ವ್ಯತ್ಯಾಸ ಇದೆ. ಯಾಕಂತಂದ್ರೆ ನಾನು ಆಗ ವಿಡಿಯೋ ಮಾಡ್ಬೇಕಾದ್ರೆ ಆ ಗಿಡಗಳು ಒಂದು ಅರ್ಧ ಅಡಿ ಅಷ್ಟು ಬೆಳೆದಿದ್ವು. ಈಗ ನೋಡೋದಾದ್ರೆ ಒಂದು 2.5 ಅಡಿ 3 ಅಡಿ ಅಷ್ಟು ಬೆಳೆದಿದ್ದಾವೆ. ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲಿ ಇರ್ತಕ್ಕಂಥ ಗಿಡಗಳಲ್ಲಿ ಈ ಕ್ಯಾಪ್ಸಿಕಮ್ ಅನ್ನ ಕೊಯ್ಬೇಕಾಗುತ್ತೆ. ಆ ಒಂದು ಹಂತಕ್ಕೆ ಬೆಳೆದಿದ್ದಾವೆ. ಈಗ ಎಷ್ಟೆಲ್ಲ ಖರ್ಚುಗಳಾಗಿದೆ ಅಂಡ್ ಇವ್ರು ಬೇರೆ ಅವ್ರ ರೈತರ ಬಳಿ ನಾನು ಬಂದಿದ್ದೀನಿ. ಅವರು ಸುರೇಶ್ ಅವ್ರ ಜೊತೆ ನಾನು ಲಾಸ್ಟ್ ಟೈಮ್ ವಿಡಿಯೋನ ಮಾಡಿದ್ದೆ. ಇವ್ರವ್ರ ಸ್ನೇಹಿತರೆ. ಬಟ್ ಅವ್ರು ಹಾಕಿರೋದಕ್ಕೆ ಇವ್ರು ಹಾಕಿರೋದಕ್ಕೂ ಒಂದು 10 ದಿವಸದ ಗ್ಯಾಪ್ ಇದೆ. ಮೊದಲು 10 ದಿವಸ ಮೊದಲು ಅವರು ನಾಟಿ ಮಾಡಿರ್ತಾರೆ, ಅದಾದ್ಮೇಲೆ 10 ದಿವಸ ಹಿಂದೆ ಇವ್ರು ಮಾಡಿರ್ತಾರೆ. ಸೊ ಅದಕ್ಕೋಸ್ಕರ ಫಸ್ಟ್ ಈಗ ಇದು ಬೇರೆ ಬೆಳೆ ಅಂಡ್ ಅದೇ ಬೆಳೆ ಬೇರೆಯವ್ರು ಮಾಡಿರ್ತಕ್ಕಂಥದ್ದು ಡಿಫ್ರೆನ್ಸ್ ಅನ್ನ ತೋರಿಸಿ ನೆಕ್ಸ್ಟ್ ಅಲ್ಲಿ ಫಸ್ಟ್ ಕೊಯ್ಲಿಗೆ ಬರುತ್ತೆ. ಅಲ್ಲಿ ಹೋಗಿ ಮತ್ತೆ ನಿಮ್ಗೆ ನೆಕ್ಸ್ಟ್ ವಿಡಿಯೋನ ಮಾಡಿ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನಮ್ಮ ಜೊತೆ ಇವತ್ತಿದ್ದಾರೆ ರೈತರ ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು. ಇವರು ನಮ್ಮೂರಿನವರೇ. ಯಾವ ರೀತಿ ಇವರು ಇಲ್ಲಿ ತನಕ ಈ ಸ್ಟೇಜ್ ತನಕ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ರೆ, ಯಾವ ರೀತಿ ಔಷಧಿಗಳನ್ನ ಸಿಂಪಡಿಸಿದ್ರೆ, ಏನೆಲ್ಲ ಮೇಂಟೆನೆನ್ಸ್ ಆಗಿದೆ ಅಂಡ್ ಖರ್ಚು ವೆಚ್ಚಗಳು ನೆಟ್ ಹೌಸ್ ಆಗಿರ್ಬೋದು, ಇದಕ್ಕೆ ಪ್ರಿಪರೇಷನ್ಸ್ಗಳು ಸೇಮ್ ಇರ್ತದೆ. ಅಲ್ಲಿ ನೆಟ್ ಹೌಸ್ ಏನ್ ಪ್ರಿಪೇರ್ ಮಾಡಿದ್ರು, ಯಾರು ಹಾಕಿದ್ರು ಅವರೇ ಹಾಕಿರೋದು ಅಂಡ್ ರೇಟ್ ಕಾಸ್ಟ್ ಎಲ್ಲವೂ ಸೇಮ್ ಇರ್ತದೆ. ನೀವು ಇಫ್ ಇನ್ ಕೇಸ್ ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನಾನು ಎಂಡ್ ಸ್ಕ್ರೀನ್ ಅಲ್ಲಿ ಕೊಡ್ತೀನಿ, ನೋಡ್ಬೋದು. ಇಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಥವಾ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕೂಡ ಒಂದು ಲಿಂಕ್ ಕೊಟ್ಟಿರ್ತೀನಿ, ನೋಡಿ. ಅದ್ರಲ್ಲಿ ನಿಮ್ಗೆ ಟಾಪ್ ಟು ಬಾಟಮ್ ಅಂತಂದ್ರೆ ಈಗ ಒಂದು ಮೆಸ್ ನೆಟ್ ಹೌಸ್ ಆಗ್ಬೇಕಂದ್ರೆ 1 ಮೀಟರ್ಗೆ ಎಷ್ಟಾಗುತ್ತೆ ಅಂಡ್ ಲೇಬರ್ ಎಷ್ಟು, ಹಾಕ್ಸಿರೋರ್ಗೆ ಒಪ್ಪಂದ ಎಷ್ಟು ಕೊಟ್ಟಿದ್ರು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಆ ವಿಡಿಯೋದಲ್ಲಿ ಕವರ್ ಮಾಡಿದೀನಿ. ಈ ಒಂದು ವಿಡಿಯೋದಲ್ಲಿ ಈಗ ಈ ಸ್ಟೇಜ್ ತನಕ ಬಂದಿರತಕ್ಕಂಥ ಒಂದು ಗಿಡಗಳಿಗೆ ಔಷಧಿ ಯಾವ ತರ ಸಿಂಪಡಿಸ್ತಾ ಇದ್ದಾರೆ ಅಂಡ್ ಇನ್ನು ಎಷ್ಟು ದಿವಸ ಬೇಕಾಗುತ್ತೆ ಕೊಯ್ಲಿಗೆ ಬರೋದಕ್ಕೆ, ಅದೇ ರೀತಿ ಈಗ ಯಾವ ಸ್ಟೇಜ್ ಅಲ್ಲಿ ಇದೆ ಈ ಗಿಡಗಳು ಅನ್ನೋದ್ರ ಬಗ್ಗೆ ಅದನ್ನೇ ಹೆಚ್ಚುವರಿ ಇನ್ಫಾರ್ಮೇಶನ್ ಕೊಡೋದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಿರೋದು. ನಮ್ ಜೊತೆ ಇವತ್ತು ರೈತರಿದ್ರೆ. ಇವ್ರ ಹೆಸರು ಮಂಜುನಾಥ್ ಅಂತ ಹೇಳ್ಬಿಟ್ಟು. ಇವರು ನಾನು ಪ್ರೀವಿಯಸ್ ಮಾಡಿರ್ತಕ್ಕಂಥ ವಿಡಿಯೋ ಅಲ್ಲೇನ್ ಗಿಡಗಳನ್ನ ತೋರಿಸಿದೀನಿ, ಆ ಗಿಡಗಳ 10 ದಿವಸ ಅಥವಾ 8 ದಿವಸ ಆದ್ಮೇಲೆ ಇವ್ರು ನಾಟಿಯನ್ನ ಮಾಡಿರೋದು. ಈಗ ಗಿಡಗಳು ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ನೀವು ನೋಡ್ಬೋದು. ಈಗ ಔಷಧಿಯನ್ನ ಸಿಂಪಡಿಸಿರೋದು ಕೂಡ ನೋಡಿ ನಿಮ್ಗೆ ಅದೇ ರೀತಿ ಕಾಣಿಸ್ತಾ ಇದೆ, ಅದಿನ್ನೂ ಕಲೆಗಳು ಹೋಗಿಲ್ಲ. ಈಗ ನೋಡಿ ಈ ಗಿಡಗಳು ಈ ಸ್ಟೇಜ್ ಅಲ್ಲಿ ಇದೆ. ಈಗ ಈ ನಾಟಿ ಮಾಡಿದಾಗಿಂದ ಈ ಗಿಡಗಳಿಗೆ ಎಷ್ಟು ದಿವಸ ಆಗಿದೆ ಅಂಡ್ ಲಾಸ್ಟ್ ಟೈಮ್ ಯಾವಾಗ ಇವ್ರು ಔಷಧಿಯನ್ನ ಸಿಂಪಡಿಸಿದ್ದಾರೆ ಅಂಡ್ ಖರ್ಚು ವೆಚ್ಚಗಳು ಏನಾಗಿದೆ, ಈ ಒಂದು ನೆಟ್ ಹೌಸ್ ಎಲ್ಲ ಹಾಕಿದ್ಮೇಲೆ ಜಸ್ಟ್ ಔಷಧಿ ಬಡಿಯೋದಕ್ಕಾಗಿರ್ಬೋದು ಅಥವಾ ಇಲ್ಲೇನು ಲೇಬರ್ ಕಾಸ್ಟ್ ಇಲ್ಲೇನು ಕಳೆ ಹೊರಿಯೋದಕ್ಕಾಗಿರ್ಬೋದು. ಲಾಸ್ಟ್ ಟೈಮ್ ಅವರು ಮ್ಯಾಟ್ ಅನ್ನ ಹಾಕಿದ್ರು. ಏನಕ್ಕಂತಂದ್ರೆ ಲೇಬರ್ ಸಮಸ್ಯೆ ಅಂತ ಹೇಳ್ಬಿಟ್ಟು ಇಂಥ ಕಡೆ ಮ್ಯಾಟ್ ಹಾಕ್ಬಿಟ್ಟು ಅಲ್ಲಿ ಲೇಬರ್ ಕಾಸ್ಟ್ ಅನ್ನ ಸೇವ್ ಮಾಡೋದಕ್ಕೆ ಅವ್ರು ಮಾಡಿದ್ರು. ಬಟ್ ಇವರು ಅಲ್ಲಿ ಮ್ಯಾಟ್ ಹಾಕಿಲ್ಲ. ಲೇಬರ್ಸ್ ಯಾವ ರೀತಿ ವೆಚ್ಚ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಅಣ್ಣ, ಈಗ ನೀವು ನಾಟಿ ಮಾಡಿದಾಗಿಂದ ಈ ಗಿಡ ನೋಡಿ ಈ ಸ್ಟೇಜ್ ಅಲ್ಲಿ ಇದೆ. ಇದುವರೆಗೆ ಎಷ್ಟು ದಿವಸ ಆಗಿದೆ ನಾಟಿ ಮಾಡಿ? ನಾವು ಇದು 1 ತಿಂಗಳ ಮೇಲೆ 10 ದಿವಸ ಆಗಿದೆ. ಈಗ ತಿಂಗಳ ಮೇಲೆ 10 ದಿವಸಕ್ಕೆ ಈ ಸ್ಟೇಜ್ ಅಲ್ಲಿ ಇದೆ. ಈಗ ನೋಡಬಹುದು ನೀವು ಒಂದೊಂದು ಗಿಡದಲ್ಲಿ ಈಗಾಗಲೇ ಕ್ಯಾಪ್ಸಿಕಮ್ ಅನ್ನೋದು ಬಂದಿರೋದು ನೀವು ಕಾಣ್ತಾ ಇದ್ದೀರಾ. ಅಂಡ್ ಈಗ ನೀವು ಈ ಗಿಡದ ಮೇಲೆ ಔಷಧಿ ಅನ್ನೋದು ಹಂಗೆ ಕಾಣಿಸ್ತಾ ಇದೆ. ನೀವು ರೀಸೆಂಟ್ ಆಗಿ ಸಿಂಪಡಿಸಿದಂಗಿದ್ರೆ ಎಷ್ಟು ದಿವಸದಿಂದ ಈ ಒಂದು ಔಷಧಿಯನ್ನ ಸಿಂಪಡಿಸಿದ್ರೆ? ಇದು ನಾವು 5 ದಿವಸಕ್ಕೊಂದು ಸಿಂಪಡಣೆ ಮಾಡ್ತಾ ಇದೀವಿ. ಎವ್ರಿ 5 ಡೇಸ್ ನೀವು 5 ಡೇಸ್ ಕಂಪ್ಲೀಟ್. ಅದಾದ್ಮೇಲೆ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಕೆಲವೊಂದು ಏನ್ ಇಲ್ಲಿ ಸ್ಟಿಕ್ಕರ್ಸ್ ತರ ಹಾಕಿದ್ರ, ಯಾವ ಒಂದು ರೀಸನ್ ಗೋಸ್ಕರ ಈ ಒಂದು ಸ್ಟಿಕ್ಕರ್ಸ್ ಅನ್ನ ಈ ರೀತಿ ಹಾಕಿರೋದು? ಇದರಿಂದ ಏನ್ ಬೆನಿಫಿಟ್ ನಿಮ್ಗೆ? ಈ ಟಿಕ್ಕರ್ಸ್ ಅಂದ್ರೆ ನಾವು ಈ ಹೊರಗಡೆಯಿಂದ ಟ್ರಿಪ್ಸ್ ಅನ್ನೋದು ಬರುತ್ತೆ. ಟ್ರಿಪ್ಸ್ ಅಂದ್ರೆ ಹುಳ. ಓಕೆ. ವೈಟ್ ಟ್ರಿಪ್ಸ್ ಮತ್ತೆ ಈ ಬ್ಲಾಕ್ ಟ್ರಿಪ್ಸ್ ಎಲ್ಲ ಇದು ಅವಾಯ್ಡ್ ಆಗುತ್ತೆ. ಇದು ಹಾಕಿದ್ರೆ ಅವೆಲ್ಲ ಸ್ವಲ್ಪ ಬಂದು ನೋಡು ಅದಕ್ಕೆ ಗಮ್ ಅಂತ ಇರುತ್ತೆ. ಆ ಗಮ್ಗೆ ಅದು ಒಂಥರ ಅಡೆಸಿವ್ ಆಗಿರುತ್ತೆ, ಮೆತ್ಕೊಳ್ಳುತ್ತೆ. ಅದರಿಂದ ನಮ್ಗೆ ಗಿಡಕ್ಕೆ ಅನುಕೂಲ ಆಗುತ್ತೆ. ಓಕೆ. ಇಫ್ ಇನ್ ಕೇಸ್ ಅದು ಹಾಕಿಲ್ಲ ಅಂತಂದ್ರೆ ಯಾವ ರೀತಿ ಈ ಒಂದು ಗಿಡಗಳಿಗೆ ಯಾವ ರೀತಿ ಡ್ಯಾಮೇಜ್ ಆಗುತ್ತೆ? ಹೂವು ಅನ್ನೋದು ಕೀಳೋದಾಗುತ್ತಾ ಅಥವಾ ಎಲೆಗಳನ್ನ ಕೆಡ್ಸೋದಾ? ಎಲೆ ಕೆಳಗಡೆ ಎಲ್ಲ ತಿಂದ್ಬಿಟ್ಟು ಈ ಕಾಯಿ ಫಿನಿಶಿಂಗ್ ಬರಲ್ಲ, ಹೂವು ಫಿನಿಶಿಂಗ್ ಬರಲ್ಲ, ಕಾಯಿ ಮಾರ್ಕೆಟ್ ಅಲ್ಲಿ ಕ್ವಾಲಿಟಿ ಇರಲ್ಲ. ಓಕೆ. ನಿಮ್ಗೆ ಇಳುವರಿನೂ ಕಡಿಮೆ ಬರುತ್ತೆ. ಇದು ಹಾಕೋದ್ರಿಂದ ನಮ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ. ಓಕೆ. ಇದರಿಂದ ಕೀಟನಾಶಕಗಳು ಅನ್ನೋದು ಸೇವ್ ಆಗುತ್ತೆ. ಇದರಿಂದ ಮತ್ತೆ ಕೀಟಗಳು ಏನು ಇದಕ್ಕೆ ಬಂದು ಅಟ್ಯಾಕ್ ಮಾಡ್ತಾವ ಅವನ್ನು ಕೂಡ ನೀವು ಅವಾಯ್ಡ್ ಮಾಡಬಹುದು ಅಂತ ಹೇಳ್ತಾ ಇದ್ದೀರಾ. ಈಗ ಇದನ್ನ ಏನ್ ಕಟ್ಟಿದ್ರಲ್ಲ, ಈಗ ದಾರ ಕಟ್ಟಿದ್ನ ಸ್ಟ್ರೈಟ್ ಮಾಡಿದ್ರೆ ಗಿಡಗಳನ್ನ ಇನ್ನು ಇದು ಬೆಳೆದಷ್ಟು ಇನ್ನು ಕಟ್ಬೇಕಾಗುತ್ತೆ. ಇದು ಒಂದು ಕಟ್ ಹಾಕಿರೋದು ಇದೇ ಸಾಕಾಗುತ್ತೆ? ಇಲ್ಲ, ಇನ್ನು 2 ಸ್ಟೆಪ್ ಹಾಕ್ಬೇಕು. ಇನ್ನು ಅಂದ್ರೆ ಇದು ಕೂಡ ಚೇಂಜ್ ಆಗಿ ಇನ್ನು ಮೇಲ್ಗಡೆ ಇನ್ನೂ ಒಂದು ಹಾಕ್ತೀರಾ? ಎರಡನೇದು ಹಾಕಿ 3ನೇದಕ್ಕೂ ಹಾಕ್ತಿವಿ. ಓಕೆ. ಈಗ ನೀವು ಒಂದು 5 ದಿವಸಕ್ಕೊಂದ್ಸಲ ಔಷಧಿಗಳನ್ನ ಸಿಂಪಡಿಸ್ತೀನಿ ಅಂತ ಹೇಳಿದ್ರಲ್ವಾ? 1 ದಿವಸ ಔಷಧಿಗೆ ನಿಮ್ಗೆ ಎಷ್ಟು ಕಾಸ್ಟ್ ಅನ್ನೋದು ಬೀಳುತ್ತೆ? ನಮ್ಗೆ ಈಗ 200 ಲೀಟರ್ ಹಿಡಿತಾ ಇದೆ ಒಂದು ಸಲ ಮದ್ದು ಹೊಡೆಯಕ್ಕೆ.
ಅಂದ್ರೆ ಇವ್ರು ನೋಡಿ ಇಲ್ಲಿ ನೆಟ್ ಹೌಸ್ ಅಂತ ಇದೊಂದೇ ಅಲ್ಲ, ಇವ್ರದ್ದು ಆ ಕಡೆ ಇನ್ನೂ ಒಂದಿದೆ, ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಆ ಕಡೆ ಒಂದು ವೈಟ್ ಕಲರ್ ಕಾಣಿಸ್ತಾ ಇದೆ ಅಲ್ವಾ, ಆ ವೈಟ್ ಕಲರ್ ಇರೋದು ಕೂಡ ಇವ್ರದೇ ನೆಟ್ ಹೌಸ್. ನಾನು ಈ ಕಡೆ ಒಂದು ನೆಟ್ ಹೌಸ್ ಅಲ್ಲಿ ನಿಮ್ಗೆ ಮಾಡ್ತಿರೋದು ವಿಡಿಯೋನ. ಟೋಟಲ್ ನೀವು ಎಷ್ಟು ಸಸಿಗಳನ್ನ ನೆಟ್ಟಿದ್ರೆ ಇದು ಟೋಟಲ್? 8,500 ಸಸಿ ನಾಟಿದೀವಿ. ಓಕೆ, ಎಷ್ಟು ಎಕರೆ ಇಡಿಸಿದೆ? ಅದು 1 ಎಕರೆ ಇಡಿಸಿದೆ. 8,500ಕ್ಕೆ 1 ಎಕರೆ. ಅಂದ್ರೆ 1 ಎಕರೆ ಪೂರ್ತಿ 8,500ಕ್ಕೆ ಒಂದು ಸಲ ಮದ್ದು ಹೊಡೆಯೋದಕ್ಕೆ 200 ಲೀಟರ್ ಅಂತ 200 ಲೀಟರ್. ಅಂದ್ರೆ ಆ ನೆಟ್ ಹೌಸ್ ಪ್ಲಸ್ ಈ ನೆಟ್ ಎರಡು ಸೇರಿ 200 ಲೀಟರ್ ಇಡುತ್ತೆ. 200 ಲೀಟರ್ ಔಷಧಿ ಅಂತಂದ್ರೆ ಅದಕ್ಕೆ ಅಪ್ರಾಕ್ಸಿಮೇಟ್ ಆಗಿ ಒಂದು ಎಷ್ಟು ಕಾಸ್ಟ್ ಹಿಡಿಬಹುದು ಒಂದ್ಸಲ? ಈಗ 200 ಲೀಟರ್ಗೆ ಒಂದ್ಸಲಿ ಮದ್ದು ತಗೊಬರ್ಬೇಕಂದ್ರೆ 3,500 ಇಂದ 4,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಓಕೆ, ಅಂತಂದ್ರೆ 4,000 ಅಂತಂದ್ರೆ ಒಂದು 5 ದಿವಸಕ್ಕೆ ಒಂದ್ಸಲ ಅಂತಂದ್ರೆ 35, ಅಂದ್ರೆ 5 3 5 6 ಒಂದ್ ತಿಂಗಳಿಗೆ 6 ಸಲ ಹೊಡಿಬೇಕು. 6 4 24, ಅಂದ್ರೆ ಒಂದು ತಿಂಗಳಿಗೆ ಎಸ್ಟಿಮೇಷನ್ ಬರೀ ಔಷಧಿಯಲ್ಲಿ ಮಾತ್ರ ನಿಮ್ಗೆ ಒಂದು 25 ರಿಂದ 30,000 ಅಷ್ಟು ನಿಮ್ಗೆ ಖರ್ಚು ಬರುತ್ತೆ. ಈ ಚಿಕ್ಕ ಗಿಡದಲ್ಲಿ ಇನ್ ಕೇಸ್ ಇದು ಬೆಳೆದಷ್ಟು ಇನ್ನೂ ಜಾಸ್ತಿ ಇನ್ಕ್ರೀಸ್ ಮಾಡಬೇಕಾಗುತ್ತೆ. 400 ಲೀಟರ್ ಇಡುತ್ತೆ, 300 ರಿಂದ 400 ಲೀಟರ್. ಓಕೆ, ಅವಾಗ ಗಿಡಗಳು ಕೂಡ ದೊಡ್ಡದಾಗುತ್ತೆ, ಮದ್ದು ಜಾಸ್ತಿ ಇಡುತ್ತೆ. ಓಕೆ, ಈಗ ನೀವು ಇಲ್ಲಿ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡ್ಬೇಕಾದ್ರೆ ಸುರೇಶ್ ಅವರು ಈ ಕಡೆ ಮ್ಯಾಟ್ ತರ ಹಾಕಿದ್ರು, ಈ ಕಳೆಯನ್ನೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಮತ್ತೆ ಲೇಬರ್ ಸಮಸ್ಯೆ ಇದೆ ಅಂತ. ನೀವು ಇಲ್ಲಿ ಹಾಕಿಲ್ಲ, ಸೊ ಇದರಿಂದ ನೀವು ಎಷ್ಟು ಸಲ ಒಂದ್ಸಲಕ್ಕೆ ಲೇಬರ್ಸ್ ಅನ್ನ ಇಟ್ಟು ಇದನ್ನೆಲ್ಲ ಕೀಳಿಸ್ಬೇಕಾಗ್ತಾ ಇದೆ? ಇದು ವಾರಕ್ಕೊಮ್ಮೆ ಕೀಳಲೇಬೇಕು, ಇಲ್ಲಾಂದ್ರೆ ನಾವು ಕಿತ್ತಿಲ್ಲ ಅಂದ್ರೆ ಟ್ರಿಪ್ಸ್ ಅದೆಲ್ಲ ಜಾಸ್ತಿ ಆಗುತ್ತೆ. ಓಕೆ, ಇದರಿಂದ ಕೂಡ ಇನ್ಕ್ರೀಸ್ ಗಿಡಕ್ಕೆ ತೊಂದರೆ ಆಗುತ್ತೆ. ಓಕೆ, ಈಗ ನೀವು ಇಲ್ಲೆಲ್ಲ ಬೆಡ್ ಶೇಪ್ ಮಾಡಿದ್ರ, ಈಗ ಔಷಧಿಗಳೆಲ್ಲ ಹಾಕ್ತಾ ಇದ್ರ, ಮತ್ತೆ ಇದಕ್ಕೆಲ್ಲ ಏನು ಸಾರಾಂಶವನ್ನ ಕೊಟ್ಟಿದ್ರಲ್ಲ, ನಾರ್ಮಲ್ ಆಗಿ ತಿಪ್ಪೆ ಗೊಬ್ಬರ ಅಲ್ಲದೆ ಬೇರೆ ಯಾವ್ದಾದ್ರು ಫರ್ಟಿಲೈಸರ್ಸ್ ಅಥವಾ ಏನಾದ್ರು ಹಾಕಿದ್ರೆ ಇದಕ್ಕೆ? ಅದು ಬಿಟ್ಟು ನಾರ್ಮಲ್ ಆಗಿ ಹಾಕಿರೋದು ತಿಪ್ಪೆ ಗೊಬ್ಬರ ಬಿಟ್ಟು ಈಗ ಬೇವಿನ ಹಿಂಡಿ ಹಾಕಿದೀವಿ, ಉಂಗೆ ಹಿಂಡಿ ಹಾಕಿದೀವಿ, ಟೋಟಲ್ 20, 10ಕ್ಕೆ 26 ನ್ಯೂಟ್ರಿಯನ್ಸ್ ಇವೆಲ್ಲನೂ ಕೆಳಗಡೆ ಬೆಡ್ ಕೊಟ್ಟಿದೀವಿ. ಓಕೆ, ಅದಾದ್ಮೇಲೆ ಈಗ ನೀವು ಔಷಧಿಯನ್ನು ಹೊಡಿತೀರಾ, ಅದು ಬಿಟ್ಟು ಮತ್ತೆ ಡ್ರಿಪ್ಸ್ ಅಲ್ಲಿ ಬೇರೆ ಗೊಬ್ಬರ ರೀತಿ ಬಿಡೋದು ಆ ರೀತಿ ಏನಾದ್ರು ಇದೆಯಾ? ಇದುವರೆಗೂ ಒಂದು 2 ಟೈಮ್ ಬಿಟ್ಟಿದೀವಿ. ಯಾವ ಗೊಬ್ಬರ ಬಿಟ್ಟಿದ್ದೀರಾ? ಯಾರ ಕಂಪ್ನಿದು 1261 ಅಂತ ಹೇಳಿ ಬಿಟ್ಟಿದೀವಿ. ಓಕೆ, ಅದರಿಂದ ಏನ್ ಬೆನಿಫಿಟ್ ಗಿಡಕ್ಕೆ? ಅದರಿಂದ ಗಿಡ ಚೆನ್ನಾಗಿ ಗ್ರೋತಿಂಗ್ ಬರ್ತದೆ, ಲಾಕ್ ಹೊಡಿತದೆ, ಅದರಿಂದ ಇಂಪ್ರೂವ್ಮೆಂಟ್ ಅದು. ಓಕೆ, ಈಗ ಗಿಡಗಳಿರೋ ಸ್ಟೇಜ್ ನೋಡ್ತಾ ಇದ್ರೆ ಈಗ ಕೆಲವೊಂದು ಗಿಡಗಳು ಈಗ ಹೂ ಬಿಡ್ತಾ ಇದಾವೆ, ಕೆಲವೊಂದು ಈಗಾಗಲೇ ಕಾಯಿ ಸ್ವಲ್ಪ ಸಣ್ಣದಾಗಿ ಬಿಟ್ಟಿದೆ. ಇನ್ನು ಇದನ್ನ ಕೊಯ್ಬೇಕು ಅಂದ್ರೆ ಕೊಯ್ಲಿಗೆ ಮಾರ್ಕೆಟ್ ಆಗ್ಬೇಕು ಅನ್ನೋ ಸ್ಟೇಜ್ಗೆ ಇನ್ನು ಎಷ್ಟು ದಿವಸ ಹೋಗ್ಬೇಕು? ಇನ್ನು 20 ದಿವಸ ಹೋಗ್ಬೇಕು. ಅಂದ್ರೆ ಈಗ 1 ತಿಂಗಳು 10 ದಿವಸ ಆಗಿದೆ, ಇನ್ನೊಂದು 20 ದಿವಸ ಅಂದ್ರೆ 2 ಮಂತ್ಸ್ಗೆ ಒಂದ್ಸಲ ನಾಟಿ ಮಾಡಿದ್ಮೇಲೆ 2 ಮಂತ್ಸ್ಗೆ ಕೊಯ್ಲಿಗೆ ಬರುತ್ತೆ ಅಂತ ನೀವು ಹೇಳ್ತಾ ಇರೋದು. ಹೌದು. ಈ ಕಡೆ ನೀವು ನೋಡ್ಬೋದು ಎಲ್ಲಾ ಗಿಡಗಳು ತುಂಬಾ ಚೆನ್ನಾಗಿ ಬೆಳೆದಿದ್ದಾವೆ. ಈ ಕಡೆ ಫುಲ್ ಎಲ್ಲಾ ಗಿಡಗಳು ಎಲ್ಲ ಚೆನ್ನಾಗಿರೋ ಗಿಡಗಳನ್ನ ಒಂದೇ ತೋರಿಸಿ ವಿಡಿಯೋ ಮಾಡೋದಲ್ಲ. ಇಲ್ಲೊಂದು ಗಿಡ ಸ್ವಲ್ಪ ಸಮಸ್ಯೆ ಅಂತಾನೆ ಹೇಳ್ಬೋದು, ತೋರಿಸ್ತೀನಿ ನೋಡಿ ನೀವು. ನೋಡಿ, ಈ ಗಿಡ ಬಂದು ಏಳಿಗೆ ಆಗಿಲ್ಲ. ನಾನು ರೈತರನ್ನ ಕೇಳಿದೆ ಏನಕ್ಕೆ ಈ ತರ ಆಗಿದೆ ಅಂದ್ರೆ, ಈ ಗಿಡಕ್ಕೆ ಒಂದು ವೈರಸ್ ಅಟ್ಯಾಕ್ ಆಗಿ ಈ ರೀತಿ ಆಗಿರೋದು ಅಂತ ಹೇಳ್ತಾ ಇದಾರೆ. ನೋಡಿ, ಇಲ್ಲಿ ನಾನು ಸುರೇಶ್ ಅವ್ರ ಜೊತೆ ಆಗಿರ್ಬೋದು, ಮಂಜುನಾಥ್ ಅವ್ರ ಜೊತೆ ಆಗ್ಬೋದು, ನಾನು ಈಗೇನ್ ವಿಡಿಯೋ ಮಾಡ್ತಾ ಇದ್ದೀನಿ, ಇವರು ಕೂಡ ಫಸ್ಟ್ ಟೈಮ್ ಈ ಬೆಳೆಯನ್ನ ಬೆಳೀತಾ ಇರೋದು. ನಾನು ಈ ಒಂದು ಬೆಳೆಗಳ ಬಗ್ಗೆ ವಿಡಿಯೋನ ಮಾಡ್ತಿರೋ ಮೋಟೋ ಏನು ಅಂತಂದ್ರೆ, ಇಫ್ ಇನ್ ಕೇಸ್ ಯಾರಾದ್ರೂ ಇನ್ಸಫಿಷಿಯೆಂಟ್ ಇನ್ಫಾರ್ಮೇಶನ್ ಇದ್ಕೊಂಡು ಅಥವಾ ಯಾರಾದ್ರೂ ಹೊಸದಾಗಿ ಈ ರೀತಿ ಕ್ಯಾಪ್ಸಿಕಮ್ ಅನ್ನ ಬೆಳಿಬೇಕು ಅಂತಿರೋರಿಗೆ ಒಂದು ಐಡಿಯಾ ಬರ್ಲಿ, ಅಟ್ಲೀಸ್ಟ್ ಅವರು ಕಂಪ್ಲೀಟ್ ಆಗಿ ಗೈಡೆನ್ಸ್ ಇಲ್ದಿದ್ರು ಈ ಒಂದು ವಿಡಿಯೋದಿಂದ ಅಟ್ಲೀಸ್ಟ್ ಸ್ವಲ್ಪ ತಿಳುವಳಿಕೆ ಬಂದಿದೆ ಅಂತಂದ್ರೆ ಅವ್ರು ಸ್ಟಾರ್ಟ್ ಮಾಡ್ಬೋದು ಅನ್ನೋ ಸ್ಟೇಜಿಗೆ ಬಂದಿದೆ ಅಂತಂದ್ರು ಓಕೆ ಅನ್ನೋ ಉದ್ದೇಶದಿಂದ ನಾನು ಮಾಡ್ತಿರೋದು. ಅಂಡ್ ಇವ್ರು ಫಸ್ಟ್ ಟೈಮ್ ಈ ಬೆಳೆಯನ್ನ ಹಾಕಿರೋದು. ಬಟ್ ಇವ್ರು ಮಾಡಿರ್ತಕ್ಕಂಥ ಬೆಳೆಯನ್ನ ನೋಡ್ತಿದೀವಿ ಅಂತಂದ್ರೆ ಇವ್ರಿಗೆ ಅನುಭವ ಇದ್ದು ಮಾಡಿದಾರೆ ಅನ್ನೋ ರೇಂಜ್ಗೆ ಮಾಡಿದಾರೆ ವಿನಃ ಇದು ಫಸ್ಟ್ ಟೈಮ್ ಹಾಕಿರ್ತಕ್ಕಂಥ ಬೆಳೆ, ಫಸ್ಟ್ ಟೈಮ್ ಬೆಳೀತಾ ಇರ್ತಕ್ಕಂಥದ್ದು ಅನ್ನೋ ಒಂದು ಡೌಟ್ ಯಾರಿಗೂ ಬರೋದಿಲ್ಲ. ಯಾಕಂತಂದ್ರೆ ನೀವು ನೋಡ್ಬೋದು ವಿಡಿಯೋಗಳಲ್ಲಿ ಯಾವ ರೀತಿ ಬೆಳವಣಿಗೆ ಇದೆ ಗಿಡಗಳದು ಅಂತ ಹೇಳ್ಬಿಟ್ಟು ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇದಿಷ್ಟು ಕ್ಯಾಪ್ಸಿಕಮ್ ಬೆಳೆಯ ಮುಂದುವರೆದ ಭಾಗದ ಆಗಿತ್ತು. ಏನಕ್ಕಂತಂದ್ರೆ ಅಲ್ಲಿ ಒಂದು ಸಣ್ಣ ಗಿಡಗಳಿರ್ಬೇಕಾದ್ರೆ ಮಾಡಿ ತಿಳಿಸಿದ್ದೆ. ಅದು ನೆಕ್ಸ್ಟ್ ಸ್ಟೇಜ್ ಹೋಗಿದಾಗ ಏನೆಲ್ಲ ಔಷಧಿಗಳು ಯಾವ ರೀತಿ ಮಾಡ್ಬೇಕು, ಎಷ್ಟು ಖರ್ಚು ವೆಚ್ಚ ಆಗ್ತದೆ ಅನ್ನೋದ್ರ ಬಗ್ಗೆ ಒಂದು ಕ್ಲಿಯರ್ ಐಡಿಯಾ ಕೊಡ್ಬೇಕು. ಅದಕ್ಕೋಸ್ಕರ ಈ ವಿಡಿಯೋನ ಅದೇ ರೀತಿ ಸೀರೀಸ್ ಪ್ರಕಾರ ಒಂದು ನಾನು ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಅಂಡ್ ಇನ್ನು ಕೆಲವು ದಿನಗಳ ನಂತರ ಇನ್ನೂ ಒಂದು ಸ್ಟೇಜ್ ಗೆ ಬಂದ್ಮೇಲೆ ಅಥವಾ ಕೊಯ್ಲಿಗೆ ಬಂದಿದೆ ಅಂತಂದ್ರೆ ಅವಾಗ್ಲೂ ನಾನು ಒಂದು ವಿಡಿಯೋ ಮಾಡ್ತೀನಿ. ಎಷ್ಟು ಇನ್ಕಮ್ ಬರ್ತಾ ಇದೆ, ಇದುವರೆಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಗಿದೆ, ಅಂಡ್ ಇದುವರೆಗೆ ಎಷ್ಟು ಬಂದಿದೆ, ಅಂಡ್ ಈಗೇನಾದ್ರು ಬರ್ತಿರೋ ಕೊಯ್ಲಿನ ಪ್ರಕಾರ ಅವ್ರಿಗೆ ಏನಾದ್ರು ಪ್ರಾಫಿಟ್ ಆಗೋ ಚಾನ್ಸಸ್ ಇದಾವ ಅಥವಾ ಯಾವ ಮಾರ್ಕೆಟ್ ಕಳಿಸ್ತಾ ಇದಾರೆ ಈ ಕೊಯ್ದಿರೋದನ್ನ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಾನು ಈ ಒಂದು ಸಿರೀಸ್ ಟೈಪ್ ಈ ವಿಡಿಯೋಗಳನ್ನ ಮಾಡಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡೋದರ ಪ್ರಯತ್ನವನ್ನ ಮಾಡ್ತೀನಿ. ಅದಕ್ಕೋಸ್ಕರ ಮುಂದಿನ ವಿಡಿಯೋಗಳಿಗೋಸ್ಕರ ಇನ್ ಕೇಸ್ ಈ ಒಂದು ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದ್ರಂದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ಹಾಕೋಕ್ಕಾಗೋದಿಲ್ಲ. ಯಾಕಂತಂದ್ರೆ 3 ಮಿನಿಟ್ಸ್ ಮೇಲೆ ಇದೆ ಅಂತಂದ್ರೆ ವಿಡಿಯೋ ಅನ್ನೋದು ರೆಕಮೆಂಡ್ ಮಾಡೋದಿಲ್ಲ.
ಅದಕ್ಕೋಸ್ಕರ 3 ಮಿನಿಟ್ಸ್ ಒಳಗಡೆನೆ ನಾನು ಕಟ್ ಮಾಡಿ ಹಾಕಿರ್ತೀನಿ. ಫುಲ್ ವಿಡಿಯೋ ಅನ್ನೋದು ನಿಮಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ಕಂಪ್ಲೀಟ್ ಆಗಿ ಅಲ್ಲಿ ನೋಡಿ. ನಿಮಗೆ ರೈತರದ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಥವಾ ಅವ್ರ ಕಡೆಯಿಂದ ಯಾವುದೇ ಮಾಹಿತಿ ಬೇಕು ಅಂತಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ DM ಮಾಡಿ ನನಗೆ ಅವ್ರ ಡೀಟೇಲ್ಸ್ ನಿಮ್ಗೆ ಕೊಡ್ತೀನಿ. ಡೈರೆಕ್ಟ್ ಆಗಿ ನೀವು ಅವ್ರ ಜೊತೆನೆ ಮಾತಾಡ್ಬೋದಾಗಿರ್ತದೆ. ಇದಿಷ್ಟು ಒಂದು ಕ್ಯಾಪ್ಸಿಕಮ್ ಬೆಳೆ ಬಗ್ಗೆ ಒಂದು ತಿಳಿಸೋದ್ರ ಸಣ್ಣ ಪ್ರಯತ್ನ ಆಗಿತ್ತು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದೆ, ಇನ್ಫಾರ್ಮೇಶನ್ ಲೈಕ್ ಆಗಿದೆ ಅಂತಂದ್ರೆ ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ, ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.